ಅದು ಮುಖ್ಯಮಂತ್ರಿಗಳ ಕನಸಿನ ಯೋಜನೆ. ತಮ್ಮ ವರುಣಾ ಕ್ಷೇತ್ರದಲ್ಲಿ ನಿಮಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಿಸಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕಾಗಿ ಗುಡಮಾದನಹಳ್ಳಿಯಲ್ಲಿ 27 ಎಕರೆ ಕೃಷಿ ಭೂಮಿಯನ್ನು ಗುರುತಿಸಲಾಗಿದ್ದು, ಹಸಿರು ಭೂ ಪ್ರದೇಶದಲ್ಲಿ ಆಸ್ಪತ್ರೆ ನಿರ್ಮಿಸಲು ರೈತರ ಭಾರಿ ವಿರೋಧ ಉಂಟಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಇಂದು ಕೆಲಸ ನಡೆಸಲು ಜಿಲ್ಲಾಡಳಿತ ಮುಂದಾದಾಗ ರೈತರು ಮುನ್ನುಗ್ಗಿ ತಡೆದು ಕೆಲಸ ನಿಲ್ಲಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಯಾವುದೇ ಕಾರಣಕ್ಕೂ ವಿವಾದಿತ ಸ್ಥಳದಲ್ಲಿ ಕಾಮಗಾರಿ ನಡೆಯಲು ಬಿಡಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಗದ್ದೆಗಿಳಿದು ಕೆಲಸ ಮಾಡುತ್ತಿರುವ ಹಿಟಾಚಿ ಮೇಲೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿರುವ ರೈತರ ಪ್ರತಿಭಟನೆ ಕಂಡು ಮೂಕ ಪ್ರೇಕ್ಷಕರಂತೆ ನಿಂತ ಪೊಲೀಸರು. ಇಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ವರುಣಾದ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಮೈಸೂರು ತಾಲೂಕಿನ ಗುಡಮಾದನಹಳ್ಳಿ ಗ್ರಾಮ. ಅಂದಹಾಗೆ ವರುಣಾ ಕ್ಷೇತ್ರಕ್ಕೆ ಒಳಪಡುವ ಮೈಸೂರು ತಾಲೂಕು ಗುಡಮಾದನಹಳ್ಳಿ ಬಳಿ ನಿಮಾನ್ಸ್ ಆಸ್ಪತ್ರೆ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. 2024-25ನೇ ಸಾಲಿನ ಬಜೆಟ್ನಲ್ಲಿ ಆಸ್ಪತ್ರೆ ನಿರ್ಮಾಣ ಘೋಷಣೆಯಾಗಿದ್ದು, ಇದಕ್ಕಾಗಿ ಗುಡಮಾದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 60, 68 ಹಾಗೂ 8ರಲ್ಲಿ ಬರುವಂತಹ 27 ಎಕರೆ ಸರ್ಕಾರಿ ಕಲಾಬು ಜಾಗವನ್ನು ಗುರುತು ಮಾಡಲಾಗಿದೆ. ಸದ್ಯ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಜಾಗದಲ್ಲಿ 180ಕ್ಕೂ ಹೆಚ್ಚು ರೈತರು ವ್ಯವಸಾಯ ಮಾಡಿಕೊಂಡಿದ್ದು, ಸಾಗುವಳಿ ಚೀಟಿ ನೀಡುವಂತೆ ಸರ್ಕಾರವನ್ನು ಕೇಳಿಕೊಂಡು ಬಂದಿದ್ದಾರೆ. 1984ರವರೆಗೆ ಹಂಗಾಮಿ ಸಾಗುವಳಿ ಚೀಟಿ ನೀಡಿದ್ದು, 1984ರಲ್ಲಿ ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಮಾಡಿದೆ. ಆಗಿಂದಲೂ ಹಕ್ಕುಪತ್ರಕ್ಕಾಗಿ ರೈತರು ಹೋರಾಟ ಮುಂದುವರಿಸಿದ್ದಾರೆ. ಆದರೆ ಈಗ ಸರ್ಕಾರ ಏಕಾಏಕಿ ನಿಮಾನ್ಸ್ ನಿರ್ಮಾಣ ಮಾಡಲು ಮುಂದಾಗಿದ್ದು, ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಈ ಭೂಮಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸರ್ಕಾರ ಏನು ಮಂಜೂರು ಮಾಡಿದೆ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತನ್ನಿ, ಇದು 365 ದಿನಗಳ ವಸ್ತಿ ನೀರಲ್ಲಿ ಹರಿಯುತ್ತೆ. ಬರೀ ಅರ್ಧ ಅಡಿ ಭೂಮಿ ಕೆರೆದ್ರೂ ನೀರು ಉಕ್ಕುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಹಾಸ್ಪಿಟ್ಲ್ ಕಟ್ಟಿದ್ರೆ ಸರ್ಕಾರಕ್ಕೂ ಲಾಸ್ ಆಗುತ್ತೆ. ಮತ್ತು ಸುಮಾರು 70 ವರ್ಷಗಳಿಂದ ರೈತರಲ್ಲಿ ಉಳುಮೆ ಮಾಡ್ಕೊ ಬರ್ತಾ ಇದ್ದಾರೆ. 1962ರಲ್ಲಿ ಇವ್ರಿಗೆ ಹಂಗಾಮಿ ಸಾಗುವಳಿ ಕೊಡ್ತಾರೆ. 85ರ ತನಕ ಹಂಗಾಮಿ ಸಾಗುವಳಿ ಚಾಲನೆಯಲ್ಲಿರುತ್ತೆ. RTCಗೂ ಸಹ ನಮೂದಾಗಿರುತ್ತೆ. ಏಕಾಏಕಿ 85ನೇ ಇಸ್ವಿಯಲ್ಲಿ ಹಂಗಾಮಿ ಸಾಗುವಳಿನ ಯಾವುದೇ ಕಾರಣನೂ ಗೊತ್ತಿಲ್ಲದಂಗೆ ರೈತರಿಗೆ ಅದು ವಜಾ ಮಾಡಿದ್ದಾರೆ. ಆದರೂ ರೈತರಿಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಸುಮಾರು 50 ವರ್ಷ ತೆಂಗಿನ ಮರಗಳಿವೆ, ಹುಲ್ಲು ಬೆಳೆದಿದ್ದಾರೆ, ಸುಮಾರು 400 ಹಸುಗಳಿವೆ, ಮತ್ತು ಭತ್ತ ಬೆಳೀತಿದ್ದಾರೆ. ಇಂಥ ಜಮೀನನ್ನ ಸರ್ಕಾರದವರು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಯಾಕೆ ಕೊಡ್ತಾ ಇದ್ದಾರೆ, ಕೆಲವು ಇಲ್ಲಿ ಅವರ ಏಜೆಂಟ್ರುಗಳಿದ್ದಾರೆ, ಅವರ ಪಕ್ಷದ ಏಜೆಂಟ್ರುಗಳಿದ್ದಾರೆ. ಆ ಏಜೆಂಟ್ರುಗಳ ಒತ್ತಡಕ್ಕೆ ಮಣಿದು ಅಮಾಯಕ ರೈತರ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಂಥ ರೈತರನ್ನ ಉದ್ಧಾರ ಮಾಡೋ ದಿಕ್ಕಿನಲ್ಲಿ ಮತ್ತು ಬರೀ 10 ಗುಂಟೆ 5 ಗುಂಟೆ ಮಾಡ್ತಾ ಇದ್ದಾರೆ, ಅವರಿಗೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ. ಕುಡಿಲಿಕ್ಕೆ ಹಾಲು ಕೊಡ್ತಾ ಇದ್ದಾರೆ, ಅದಕ್ಕೂ ಅವಕಾಶ ಮಾಡಿಕೊಡಿ. ನಿಮ್ಮ ಹಾಸ್ಪಿಟ್ಲ್ ವಿರೋಧಿಗಳೆಲ್ಲ ನಾವು. ಹಾಸ್ಪಿಟ್ಲ್ ವಿರೋಧ ಏನೋ ಜಾಗ ಬೇಕು ಅಂತಂದರೆ ನಾವೇ ಹುಡುಕೊಡ್ತೀವಿ ಅಂತೇಳಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಸಹ ಮಾಡ್ತಾ ಇದ್ದೀನಿ, ಎಚ್ಚರಿಕೆಯೂ ಸಹ ಕೊಡ್ತಾ ಇದ್ದೀನಿ. ಸುಮಾರು 80 ಕುಟುಂಬ ಇಲ್ಲಿ ಉಳುಮೆ ಮಾಡ್ತಾರಂಥದ್ದು. ಅವ್ರ ಬಾಯಿಗೆ ಮಣ್ಣು ಹಾಕ್ಬೇಡಿ ಯಾವುದೇ ಕಾರಣಕ್ಕೂ. ನಾವು ಸಿದ್ದರಾಮಯ್ಯನ ಮಂಗನವ್ರನ್ನ ಸಹ ಇಲ್ಲಿ ಕರ್ಸ್ಕೊಂಡಿದ್ದೀವಿ. ಅವರು ಹೇಳಿದ್ದಾರೆ ಯಾಕೆ ಈ ಭೂಮಿನ ಮಂಜೂರು ಮಾಡಿದ್ರಿ ಅಂತೇಳಿ. ಅವರು ಯಾವುದೋ ಒಂದು ಒತ್ತಡಕ್ಕೆ ಮಾಡಿದು ಈ ಥರ ಒಂದು ಕಾರ್ಯಕ್ರಮ ರೂಪಿಸಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ, ರಕ್ತ ಕೊಟ್ಟೆವು, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಈ ನಮ್ದು ಪ್ರಾಣ ಹೋದ್ರೂ ನಾವು ಬಿಡಲ್ಲ ಸ್ವಾಮಿ ಇದು ಜಮೀನ. ನಿಮಗೆ ಇಲ್ಲಿ 4-6 ಜನ ಎಲ್ಲ ಬದುಕವ್ರೆ, ಮಾಡವ್ರೆ, ಮಟ್ಟವ್ರೆ, ಎಲ್ಲ ರೈತರನ್ನ ಉಳಿಸಿ ಗೆದ್ದ ಮೇಲೆ ಎಲ್ಲರೂ ಹೋಗಿ ನಾವು ರೈತರ ಮೇಲೆ ಹಣೆ ಮಾಡಿ ಹೇಳ್ತೀವಿ, ರೈತರನ್ನ ಉಳಿಸ್ತೀವಿ, ಮಾಡ್ತೀವಿ, ಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಬಿಟ್ಟು ಇವರು ರೈತರ ಮೇಲೆ ಅನ್ಯಾಯ ಮಾಡ್ಕೊಂಡು ಹಿಂಗೆ ಕೃಷಿ ಭೂಮಿನ ಕಿತ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಇವ್ರಿಗೆ ಬರಡು ಭೂಮಿ ಇದೆ, ಬನ್ನಿ ಅಲ್ಲೂ 4 ಜನ ಸಹಾಯ ಮಾಡಿ ಬರಡು ಭೂಮಿಲಿ ಮಾಡಿ. ಯಾಕೆ ಕೃಷಿ ಭೂಮಿಗೆ ಬರ್ತೀರಾ?
ಇಲ್ಲೂ 4 ಜನ ಅನ್ನ ಹಾಕ್ತಾರೆ, ಅಲ್ಲೂ 4 ಜನ ಅನ್ನ ಹಾಕ್ತಾರೆ. ಬರಡು ಭೂಮಿಲಿ ಸರ್ಕಾರಿ ಭೂಮಿನೇ ಇದೆ. ಸರ್ಕಾರಿ ಭೂಮಿ ಬಿಟ್ಬಿಟ್ಟು ಇಲ್ಲಿ ಏಕಾಏಕಿ ನೀವು ನಮ್ಗೆ ಓಟ್ ಹಾಕಿಲ್ಲ, ಏನು ಮಾಡಿಲ್ಲ. ಇದೇ ಸರ್ವೆ ನಮಗೆ ಇಲ್ಲೇ ಗುಣಮನಹಳ್ಳಿಲಿ ಒಂದು ರೋಡ್ ಆಗಿಲ್ಲ, ಒಂದು ಇದಾಗಿಲ್ಲ, ಏನಿಲ್ಲ. ಅಭಿವೃದ್ಧಿ ಮಾಡ್ಬೇಕಾ ಬಂದು 16 ಮಾಡಿ ಬಿಡಲ್ಲ ಯಾವುದೇ ಭಾಗದಲ್ಲೂ ಬಿಡಲ್ಲ. JCB ನಮ್ಮ ಬೇಕಾರೆ ನಮ್ಗೆ ಇಲ್ಲೇ ಊತ ಹಾಕ್ಬಿಟ್ಟು ಇಲ್ಲೇ ಜಿಗಳಿ ತೆಗಿತಾರೆ, ಊತ ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ನಮ್ಮನ್ನ ಸಮಾಧಿ ಮಾಡ್ಬಿಟ್ಟು ಕಟ್ತೀನಿ ಅಂದರೆ ಕಟ್ಬೋದು, ಇಲ್ಲ ಅಂದರೆ ನಾವಂತೂ ಭೂಮಿ ಅಂತೂ ಬಿಡ್ಕೊಡಲ್ಲ. ರಾಜಕೀಯನೇ ಇದು, ರಾಜಕೀಯ. ಕಾಂಗ್ರೆಸ್ ಅವರು ಇದು ಮೇಲೆ ನಿಂತ್ಕೊಂಡು ಮಾಡಿಸ್ತಾ ಇರೋದು. ಯಾವ ನನ್ನ ಮಕ್ಕಳು ಬರ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ನಾವಂತೂ ಭೂಮಿ ಬಿಡಲ್ಲ ಸರ್. ಇದು ರೈತರ ವಿರೋಧದ ನಡುವೆಯೂ ಜಿಲ್ಲಾಡಳಿತ ಇಂದು ಪೊಲೀಸರ ಭದ್ರತೆಯೊಂದಿಗೆ ಕಾಮಗಾರಿ ನಡೆಸಲು ಹಿಟಾಚಿಯನ್ನು ಫೀಲ್ಡ್ಗಿಳಿಸಿತ್ತು. 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ಪಡೆದು ಕಾಮಗಾರಿಯನ್ನ ನಡೆಸಲಾಗ್ತಿತ್ತು. ಪೊಲೀಸರನ್ನು ಲೆಕ್ಕಿಸದೆ ಮುನ್ನುಗ್ಗಿದ ಪ್ರತಿಭಟನಾಕಾರರು ಹಿಟಾಚಿ ಮೇಲೇರಿ ಕಾಮಗಾರಿಯನ್ನು ತಡೆದರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸಿದ್ದರಾಮಯ್ಯ ಅವರಿಗೆ ತಮ್ಮದೇ ಕ್ಷೇತ್ರದಲ್ಲಿ ಆಸ್ಪತ್ರೆ ಮಾಡುವ ಆಸೆ ಇದ್ದರೆ ಬರಡು ಭೂಮಿಯಲ್ಲಿ ಮಾಡಲಿ, ಅದನ್ನು ಬಿಟ್ಟು ಕೃಷಿ ಭೂಮಿಯಲ್ಲಿ ಕಾಮಗಾರಿ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಸರ್, ಈಗ ಈ ಭೂಮಿ ಫಲವತ್ತತೆಯಾಗಿದೆ, ಇಲ್ಲ ಬರಡು ಭೂಮಿ ಅಲ್ಲ. ಬರಡು ಭೂಮಿ ಆಗಿದ್ರೆ ಏನು ಬೆಳೆ ಬೆಳೀತಾ ಇಲ್ಲ, ಕೊಟ್ಬಿಡೋಣ. ಆಮೇಲೆ ಬರಡು ಭೂಮಿ ಇರೋಂಥದ್ದು ಗುರುತಿಸ್ಲಿ. ಆಮೇಲೆ ಇಲ್ಲಿ ವೈಜ್ಞಾನಿಕವಾಗಿ ಯಾವ ಇಂಜಿನಿಯರ್ ಇಲ್ಲಿ ಪ್ಲ್ಯಾನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಾ, 2 ಅಡಿ ತೆಗೆದ್ರೂ ನೀರು ಬರ್ತದೆ. ಇಲ್ಲಿ ಯಾವ ಥರ ಬಿಲ್ಡಿಂಗ್ ಮಾಡ್ತಾರೆ ಸರ್? ಈ ಥರ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಏನೋ ಉದ್ದೇಶ ಇದೆ. ಆಮೇಲೆ ಹಸಿರು ಇದೆ, ಈಗ ದನಗಳ ಮೇವಿದೆ, ವರ್ಷ ಪೂರ್ತಿ ನೀರಿದೆ ಸರ್. 2 ಅಡಿ ನೋಡಿ ಸರ್, ನೀವೇನೆ 2 ಅಡಿ ತೆಗೆದಾಗ ನೀರು ಬರ್ತಾ ಇದೆ ಅಂದರೆ ಬಿಲ್ಡಿಂಗ್ ಉಳಿತದ? ಇಲ್ಲ. 184 ಜನ ರೈತರದ್ದು ಜೀವನಡಿಯಾಗಿದೆ. ಇರೋದು ಏನು 10 ಎಕರೆ ಇಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ 6 ಗುಂಟೆ 7 ಗುಂಟೆ ಇರೋ ಜಮೀನಲ್ಲಿ ಜೀವನ ಮಾಡ್ತಾರೆ. ಇವರೆಲ್ಲ 6 ಗುಂಟೆ 7 ಗುಂಟೆ ಜಮೀನು ಹಸು ಸಾಕೊಂಡು ಎಳ್ನೀರಿದೆ, ತೆಂಗಿದೆ, ಇದನ್ನೆಲ್ಲ ಕಳ್ಕೊಂಡ್ರೆ ರೈತರಿಗೆ ಏನು ಕೆಲಸ ಮಾಡ್ತಿದ್ದಾರೆ? ರೈತರಿಗೆ ಅನುಕೂಲ ಮಾಡ್ಕೊಡೋದಿಲ್ಲ. ರೈತರು ಭೂಮಿನ ಕಿತ್ಕೊಂಡಾಗ ಒಬ್ಬ ರೈತ ಆಹಾರ ಉತ್ಪಾದನೆ ಮಾಡೋದೆಲ್ಲಿ ಅಲ್ವಾ? ಇದೊಂದೇ ಜಾಗ ಇತ್ತಾ? ಇಮ್ಮಾವ್ನಲ್ಲಿದೆ. ಈಗ ಅದನ್ನ ಫಿಲಮ್ ಸಿಟಿ ಬರೆದಿದ್ದಾರೆ. ಅಯ್ಯೋ, ಆ ಇಮ್ಮಾವ್ನಲ್ಲಿ ಇದೆ ಸರ್. ಹೌದು, ಬೆಟ್ಟದ ಕೆಳಗಡೆ ಎಲ್ಲ ಅವ್ರ ಬೇಕಾದವ್ರ ಭೂಮಿಗಳು ಆಕ್ರಮಿಸ್ಕೊಂಡಿದೆ. ಬೆಟ್ಟದ ಕೆಳಗಡೆ ಎಷ್ಟು ಜಾಗ ಇಲ್ಲ? ಈ ಫಲವತ್ತಾದ ಭೂಮಿನೇ ಬೇಕಾ? ಇಲ್ಲ, ಬರಡು ಭೂಮಿ ಇದೆ. ಇದಕ್ಕೆ ತಹಸೀಲ್ದಾರ್ ವಿಫಲವಾಗಿದ್ದಾರೆ. ಅವ್ರು ತಹಸೀಲ್ದಾರ್ ಕೆಲಸ ಮಾಡ್ತಾ ಇದಾರ ಏನಂತ ಗೊತ್ತಿಲ್ಲ. AC ರೂಮಲ್ಲಿ ಕುಂತಿದ್ದಾರೆ ವಿನಃ ಎಲ್ಲಿ ಬರಡು ಭೂಮಿ ಇದೆ, ಎಲ್ಲಿ ಫಲವತ್ತತೆ ಭೂಮಿ ಇದೆ ಅಂತ ಒಂದು ಪರಿಶೀಲನೆ ಮಾಡ್ತಾ ಇಲ್ಲ. ಪರಿಶೀಲನೆ ಮಾಡಿ ನಾವು ಯಾವಾಗಲೂ ಹಾಸ್ಪಿಟ್ಲಿಗೆ ವಿರೋಧಿಗಳಲ್ಲ, ಬಟ್ ರೈತರ ಫಲವತ್ತತೆ ಭೂಮಿನ ಬಿಡಿ. ಎಷ್ಟೋ ದರ್ಖಾಸ್ತು ಭೂಮಿ ಇದೆ, ಸರ್ಕಾರಿ ಲ್ಯಾಂಡ್ಗಳಿದೆ, ಅದನ್ನು ಗುರ್ತು ಮಾಡಿ ನೀವು ಕೊಡಿ. ಆದರೆ ಇವತ್ತು ರೈತರ ಭೂಮಿನ ಏನು ನೀವು ಕಿತ್ಕೊಳಕ್ಕೆ ಬಂದಿದ್ದೀರಾ? ಇಲ್ಲಿ 184 ಜನ ರೈತರಿದ್ದಾರೆ, ಎಕರೆಗಟ್ಟಲೆ ಇಲ್ಲ, 10 ಗುಂಟೆ 5 ಗುಂಟೆ 2 ಗುಂಟೆ ಜೀವನ ಮಾಡ್ತಾರೆ. ದಯಮಾಡಿ ರೈತರ ಜೀವನನ ಕಿತ್ಕೋಬೇಡಿ. ಯಾಕೆ ರೈತಕ್ಕೋಸ್ಕರನೇ ಇವತ್ತು ಕೃಷಿ ಪ್ರಧಾನವಾದಂಥ ನಮ್ಮ ದೇಶ. ಆ ರೈತರ ಇಲ್ಲ ಅಂದರೆ ನೀವು ಮಣ್ಣು ತಿನ್ನಬೇಕಾಗ್ತದೆ. ದಯಮಾಡಿ ನೀವು ಇದು ಕೈ ಬಿಡಲಿಲ್ಲ ಅಂದರೆ ಇಲ್ಲೇನು ನಮ್ಮ 184 ಜನ ರೈತರುಗಳಿದ್ದಾರೆ, ಎಲ್ಲ ಬೇಕಾದ್ರೆ ಇಲ್ಲೇ ಸಮಾಧಿ ಊತ್ಬಿಡಿ. ನಾವು ಹೇಳಲ್ಲ, ಸಮಾಧಿ ಊತ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ಕಟ್ಟಿ. ಏನು ಹೇಳ್ತಾರೆ? ನಮ್ಗೆ ಬಿಡುವುದಿಲ್ಲ ಕಣಪ್ಪ. ನಮ್ಗೆ ಅದೇನೇ ಇಲ್ಲ, ನಮ್ಗಿರುವುದೇ ಅದೇನೇ ಅಲ್ಲಿ ಇಲ್ಲ. ಅವ್ರು ಬೇಕು ಅಂತ ಕಿತ್ಕೊಂಡ್ರೆ ಗುಂಡಿ ತೆಗಿಲಿ, ಅಲ್ಲಿ ಊತಾಕ್ಬಿಡಿ. ನಾನು ಒಬ್ಬಳೇ ಇರೋಳು, ಅನುವಾಸ ಮಾಡ್ತಾ ಇರೋಳು. ನನ್ನ ಗಂಡ ಸತ್ತೋತಾಳಿಂದ ಅಲ್ಲಿ ನಾನು ಅನುವಾಸ ಮಾಡ್ತಾ ಇರೋದು. ಅಲ್ಲಿ ಊಟದ್ದೇ ನನಗೆ ಉಪಕಾರ. ನಾನೇ ಮಾಡ್ತಾವ್ನಿ. ನಮ್ಮ ಗಂಡ ಸತ್ತೋದ್ರು 27 ವರ್ಷ ಆಯಿತು. ಅಲ್ಲಿ ಇವ್ರ ಗಂಟಲು ನಾನೇ ಮಾಡ್ತಾ ಇರೋದು. ಇಲ್ಲ, ಕಿತ್ಕೋಬೇಕು, ಹೊಟ್ಟೆ ಕಿತ್ಕೊಂಡೆ ಮಾಡಬೇಕು ಅಂತಲೇ ಅವ್ರಿಗೆ ಹೊಟ್ಟೆ ಕಿಚ್ಚಿರೋದು, ಇನ್ನೇನು ಇಲ್ಲ ಅವ್ರಿಗೆ. ನಮ್ಮ ಮುತ್ತರ ಕಾಲ ತಮ್ಮಿಂದು ಕಣಪ್ಪ ಇದು. ನಮ್ಮ ತಾಯಿ ತಂದೆಲ್ಲ ನಾವು ಊರಿಂದ ಊರಿಗೆ ಬಂದಿರೋರು. ನಮ್ಮ ಅತ್ತೆ ನಮ್ಮ ಅವ್ರ ಅತ್ತೆ ಮಾವ ತಮ್ಮಿಂದು ಊಟ ಮಾಡ್ತಾ ಇದ್ದೋ. ಎಷ್ಟು ಜನ ನೀರು ಕುಡ್ದರೋ, ಎಷ್ಟು ಜನ ದನ ಮೇಯಿಸಿ ಜೀವನ ಕಳೀತಾ ಇದ್ದಾರೋ. ಅದ್ರ ಬಾಯಿಗೆಲ್ಲ ಮಣ್ಣಾಯ್ತದ ಕಣಪ್ಪ ಈಗ. ಇದು ಬಿಟ್ರೆ ಪಾಯಿಗಳಿಗೆ ಏನೂ ಇಲ್ಲ. ಇಲ್ಲಿ ಇರೋರು ಅವರೇ, ಇಲ್ಲದೇ ಇದ್ದವ್ರವ್ರೆ, ಏನಪ್ಪ ಮಾಡೋದೀಗ? ಆದರೆ ಎಷ್ಟೋ ಜೀವನ ಕಾಲ ಕಳೆದು ಗಂಜಿ ಕುಡಿತಾವ್ರೆ. ಅದಕ್ಕೆ ಬಂದು ಇಲ್ಲಿ ಮಾಡ್ತಾ ಕೂತೋಳಲ್ಲ, ಏನಪ್ಪ ಮಾಡೋದೀಗ? ಇದು ಬಿಟ್ರೆ ಕೆಟ್ಟೋ ಸಾಯದೇ ಮೇಲು ಇವಕ್ಕೆ. ಇಲ್ಲ JCB ಊತಾಕ್ಬಿಟ್ಟು ಮಾಡ್ಕಲಿ ಅವಳು. ಊತಾಕ್ಬಿಟ್ಟೆ ಮಾಡ್ಕಲಿ, ಬೇಡ ನಮ್ಗೆ. ನಮ್ಗೆ ಊತಾಕ್ಲಿ. ಯಾವತ್ತಿದ್ರು ಸಾಯ ಜೀವನ ತಾನೇ. ಇರೋರು ಯಾರು? ಯಾವ ಪ್ರಧಾನಮಂತ್ರಿಯೂ ಸಾಯ್ತಾನೆ, ಬಡವನು ಸಾಯ್ತಾನಲ್ವಾ? ಸಾಯದ್ ಬಿಡು, ಅದಕ್ಕೇನಿಲ್ಲ. ಯಾವ ರಾಜ್ಯ ಹೇಳಕ್ಕೆ? ಸ್ಥಳದಲ್ಲಿ ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಜಿಲ್ಲಾಡಳಿತ ತನ್ನ ಕಾಮಗಾರಿಯನ್ನು ನಿಲ್ಲಿಸಿ ಹಿಟಾಚಿಯನ್ನ ವಾಪಸ್ ಕರೆಸಿಕೊಂಡಿದೆ. ಇದರಿಂದ ಪ್ರತಿಭಟನೆ ಕೈಬಿಟ್ಟ ರೈತರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಸಂಜಯ್, ಪ್ರಜಾನುಡಿ ಡಿಜಿಟಲ್, ಮೈಸೂರು.
ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.